ನನ್ನ ಮಗಳು ಫೋಟೋ ಇಸ್ಕೊಬತ್ತೀನಿ ಕಣಮ್ಮ ಅಂತ ಹೋಗಿ 2 ದಿನ ಆಯ್ತು. ಯಾವ ಫೋಟೋನೂ ಇಲ್ಲ, ಯಾವ ಇದೂ ಇಲ್ವಲ್ಲ. ನೆಟ್ಟು ಹೊಂಟೋಗ್ಬಿಟ್ಟವಳಲ್ಲ ಇವಳು, ಬರಲೇ ಇಲ್ವಲ್ಲ. ಬಿಗ್ನಾಸಿ ಏನಾಯ್ತು ಅಂತನೂ ಗೊತ್ತಾಗೋದು ಬೇಡವೆ ನನಗೆ. ಹಾಂ, ಅಯ್ಯೋ ದೇವ್ರೆ, ಬಂದರೆ ಸಾಕು. ಏನಾಯ್ತು ಏನೋ ಪುದ್ದಿ ಕೊಡ್ಲಿಲ್ವ ನಾಕಾಣೆ. ಕೊಟ್ಬಿಟ್ರೆ ಸಾಕು. ಫೋನ ಫೋಟೋ ಒಂಚೂರು ಕಳಿಸ್ಕೊಟ್ಬಿಟ್ರದ್ಲಾಗ ಹೆಂಗೋ ನನ್ನ ಮಗಳು ಜೀವನ ಅಂತೂ ಸುರೈತದೆ. ಅಯ್ಯೋ ಮಗಳೇ, ಎಲ್ಲೇ ಓದೆ ಈ ಫೋನ್ ಹಾಕನಿ ಅಂದರೆ ಫೋನುನುವೆ ಇಲ್ಲ ನಂತವನುವೆ. ಅಯ್ಯೋ ನನಗಂತೂ 2-3 ದಿನದಿಂದ ಕಾದು 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 ತಿನ್ನೋ ಕೂಳು ಸೇರ್ತಿಲ್ಲ. ಹಂಗೆ ಮಾಡ್ಬಿಟ್ಲು ಇವಳು. ನಾನೇ ಹತ್ಲಾಗ ನೆಟ್ಟಿಗೆ ಹೋಗ್ಬಿಟ್ಟು ಊರಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರನೆ ಅದೇ ಎಷ್ಟೋ ವಾಸಿ. ಸುಮ್ಕೇಲಿ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ನಮ್ಮ ಊರಿಗೆ ಹೋಗ್ಬಿಟ್ಟು ಏನು ಮಾಡ್ತಾವಳೋ ಏನು ಕಲ್ತೀವಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರೋದೇ ಎಷ್ಟೋ ವಾಸಿ. ಬಿಡು, ಒಂಟು ಬಿಡೋಣ ಸುಮ್ಕೆ. ಏನು ನಡ್ಕೊಂಡೆ ಹೋದ್ರೂ ಆಯಿತು, ಏನು ತೊಂದರೆ ಇಲ್ಲ ಅತ್ಲಾಗೆ. ಅಮ್ಮ ಅಮ್ಮ, ಫೋಟೋ ಸಿಕ್ಬಿಡ್ತು ಕಣಮ್ಮ. ಅಯ್ಯೋ ಮಗಳೇ ಮತ್ತೆ ನೋಡಿ ಇನ್ನು ಯಾಕೆ ತಡ, ಹೊಳಿ ಅಂದ್ರೆ ತೋರಿಸ್ಬಿಡೋಣ. ನಾನಂತೂ 3 ದಿನದಿಂದ ನೀನು ಕಾದು 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 ನಾನೇ ಹೊಂಟಿದ್ದೆ ಇವಾಗ ಬಂದ್ಬಿಡನಿ ಅಂತ ಹೇಳ್ಬಿಟ್ಟು. ಅಯ್ಯಪ್ಪ ಸದ್ಯ ನೀನೇ ಬಂದ್ಬಿಟ್ಟಲ್ಲ, ನಂಗೆ ಇವಾಗ ಹೊಸಿ ಸಮಾಧಾನ ಆಯಿತು. ನಾನೇ ಅತ್ಲಾಗ ಹೊಂಟು ಬಂದ್ಬಿಡೋಣ ಅನ್ನಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತಾಗ ನನಗಂತೂ. ಓ ಯಾರಪ್ಪ ಅತ್ಲಾಗೆ ಕೈ ಕಣೋರು, ನನಗಂತೂ ಟೆನ್ಷನ್ ಆಗ್ಬಿಡ್ತು. ಕೊಡ್ಲಿಲ್ವ ಅಂತ ಹೇಳ್ಬಿಟ್ಟು. ಇದ್ಯಾರದೆ ಫೋನು? ಅಮ್ಮ ಕಿತ್ತೋದಳು ಅವಳಲ್ಲ ಐಶ್ವರ್ಯನೂ. ಹಂಗೇನೇ ಆ ಪೊದ್ದು ಸೇರ್ಕೊಂಡು ನನಗೆ ಫೋಟೋನೇ ಕೊಡಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ಪ್ಲಾನ್ ಮಾಡ್ತಾ ಇದ್ರ. ನಾನು ನೋಡಗಂಟ ನೋಡಿದೆ. ನಾನು ಸುಮ್ಕೆ ಬಿಡ್ತೀನ, ಜೋರಾಗಿ ಜಗಳಕ್ಕೆ ಬಿದ್ಬಿಟ್ಟೆ ಬಿಡು ಅವ್ರ ಮೇಲೆ. ಅಂಥವ್ರು ಇಂಥವ್ರು ದರಿದ್ರದವ್ರು ಅಂತ ಹೇಳ್ಬಿಟ್ಟು ಏನು ಜೋರಾಗಿ ಜಗಳ ಬಿದ್ಬಿಟ್ಟೆ. ಆಮೇಕಿಂದ ಅವಳು ಫೋನ ಕುಂತ್ಕೊಂಡಿದ್ಲು ಐಶ್ವರ್ಯ. ಅವಳು ಹಿಡ್ಕೊಂಡು ಕುಂತಿದ್ಲು. ಪೊದ್ದಕ್ಕ ನಾನು ಕೇಳಿದೆ, ಪೊದ್ದಕ್ಕ ಫೋಟೋ ಕೊಡು ಅಂತಂದ್ರೆ ಅದಕ್ಕೆ ಆ ಪೊದ್ದಕ್ಕ ಕೊಡೋಕ್ಕೇನು ತಯಾರಿತ್ತು. ಆದರೆ ಅವಳಲ್ಲ ದರಿದ್ರದಳು ಹೊತ್ತಿಗೆ ಅವಳೇ ನಿನಗೆ ಕೊಡೋಕ್ಕೆ ತಯಾರಿರಲಿಲ್ಲ ಕಣಮ್ಮ. ನಾನು ಆಮೇಕಿಂದ ಪೊದ್ದಕ್ಕನ ಕೇಳಿದ್ದಕ್ಕೆ ಪೊದ್ದಕ್ಕ ನನ್ನ ತಗಿಲ್ಲ ಫೋನು, ಐಶ್ವರ್ಯ ಏನು ತಗೈತಿ ಅಂತ ಹೇಳ್ತಾ. ನಾನು ಕೇಳಿದ್ರೆ ಅವಳು ಕೊಡೋಕ್ಕಿಲ್ಲ ಅಂತ ಸಂದ ಗೊತ್ತಿತ್ತು. ನಾನು ಯಾಕೆ ಕೇಳ್ಕೊಂಡು ಬೇಡ್ಕೊಂಡು ಕೈ ಕಾಲು ಹಿಡ್ಕೊಂಡು ಕುಂತ್ಕೊಳ್ಳಿ ಹೇಳು. ನಾನತ್ತ ಪಟ್ ಅಂತ ಕಿತ್ಕೊಬಿಟ್ಟು ಫೋನ ಒಂದೇ ಉಸಿರ್ನಾಗ ಬಂದು ಬಸ್ ಹತ್ಕೊಂಡತ್ಲ ಓಡೇ ಬಂದ್ಬಿಟ್ಟೆ ಕಣಮ್ಮ ನಾನಂತೂ. ಹೌದೇ, ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ಅವ್ರನ್ನೆಲ್ಲ ಮುರುವಾದೆ ಕೇಳಿದ್ರೆ ಕೊಡ ಅಂತ ಜನನೇ ಅಲ್ಲ. ಅವರು ಮುರುವಾದೆ ಕೇಳಿದ್ರೆ ಕಿತ್ತೋದವ್ರು ಇದ್ದಂಗೆ. ಅವರು ಮುರುವಾದೆ ಕೇಳಿದ್ರೆ ಯಾರು ಕೊಡ್ತಾಳವಳು ಕಿತ್ತೋದವಳು. ಹಬ್ಬ ಸದ್ಯ ಕೊನೆಗೂ ಫೋನ್ ಎತ್ಕೊಂಡ್ಬಿಟ್ಟು ಬಂದ್ಬಿಟ್ಟಲ್ಲ. ಅದೇನೇ ನಂಗೆ ದೊಡ್ಡ ಸಮಾಧಾನ ನೋಡು. ಅದ್ರ ಫೋಟೋಗಳೆಲ್ಲ ಹೂವಾ? ಫೋಟೋಗಳೆಲ್ಲ ಕಣಮ್ಮ. ಇಲ್ಲದೆ ಇನ್ನೇನಾಯ್ತು, ಫೋಟೋಗಳೆಲ್ಲ ಇರ್ತವೆ. ಒಂದ್ಸಲ ನಾನೇ ನೋಡ್ಬಿಟ್ಟು ನೋಡ್ತೀನಿ ಇರು. ಮಗಳೇ ಇನ್ನೇನು ನೋಡೋದು ಫೋಟೋ ಅವಿ ಅಂತ ಹೇಳಿದ್ರೆ ನೋಡಿ ಮುಂದೆ ಕಿತ್ತ ಹೊಳಿ ಅಂತ ತಕ್ಕ ಹೋಗ್ಬಿಡೋಣ. ಆಮೇಕಿಂದ ಅರ್ಧ ಗಂಟೆ ಲೇಟ್ ಆದ್ರೂ ಹೆಣ್ಣು ನೋಡೋಕ್ಕೂ ಮದುವೆ ಆಮೇಲೆ ಸೆಟ್ ಆಗೋಕ್ಕೂ ಎಲ್ಲನೂ ಇದಾಗ್ಬಿಡ್ತದೆ. ನೋಡಿ ಸರ್ನ ಹೋಗ್ಬಿಟ್ಟು ಆಮೇಕಿಂದ ಅಲ್ಲೇನಿಯ ತೋರಿಸಿ ಬಂತೆ. ಹೂನಮ್ಮ ನೀನು ಹೇಳೋದು ಸರಿನೇನಿಯ. ಅವನಿಗೆ ಮೊದಲೇ ನಾನು ಏನು ಅಂತ ಗೆಪ್ತಿನೇ ಇಲ್ಲ. ಹೊಸಿ ಏನಾರ ತಡ ಆಗೋಗ್ಬಿಡ್ತು ಅಂತಂದರೆ ಬೇಕಾದ್ರೆ ಮದುವೆ ಫಿಕ್ಸ್ ಆಗೋಗ್ಬಿಡ್ತದೆ. ಯಾಕೆ ಬೇಕು ಸರ್ನ ಬಾ ಹೋಗಿ ತೋರ್ಸೋಣ. ಓ ಮಗಳೇ ಫೋಟೋ ಏನೋ ಅವನು ಗೊತ್ತಾಗೋಗ್ಬಿಟ್ಟು ನೀನೇ ನಾನು ಹೆಂಡ್ತಿ ಅಂತ ಅವನೇನೋ ಒಂದು ಮಾತೊಂದ ಅಂತಂದರೆ ಈ ಮನೆಗೆ ಬರೋದ್ಬೇಡ. ನಾವು ಅಲ್ಲೇ ಇದ್ಬಿಡೋಣ ಸರಿನಾ? ಅಲ್ಲೇ ಇದ್ಬಿಟ್ಟು ಹೆಂಗೋ ಸೆಟ್ಲಾಗೋಗ್ಬಿಡೋಣ. ಸುಮ್ಕೇನಿಯ ಇಲ್ಲಿ ಬರೋದು ಯಾಕೆ ಹಳೆ ಮನೆಗೆ ಹಾಕಿರೋದು? ಅಷ್ಟು ದೊಡ್ಡ ಮನೆನ ಬಿಡೋಕೆ ನನಗಂತೂ ಮನಸ್ಸೇ ಬರೋಕ್ಕಿಲ್ಲ ನೋಡು. ಸರಿ ನೋಡಿ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಹೆಂಗೋ ಗೆಪ್ತಿ ಬರಂಗೆ ಮಾಡ್ಬಿಡಿವಂತೆ. ಅಯ್ಯೋ ಮನೆ ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅನ್ನೋ ಅಷ್ಟು ಅನ್ನಿಸ್ತದೆ ಕಣಮ್ಮ. ನೋಡಮ್ಮ 1-2 ಕಾರು ಎಲ್ಲನೂ ಅವೇ ಇದೆಯಲ್ಲ ನಿನಗೆ ಮಗಳೇ, ನಿನಗೇನೇನಿಯ ಇರು. ಅಳಿಯಂದ್ರೆ ಏಯ್ ದರಿದ್ರದರ, ನೀವ್ಯಾಕ್ರೆ ಬಂದ್ರಿ ಇಲ್ಲಿಗೆ? ನೀವ್ಯಾಕ್ರೆ ಬಂದ್ರಿ? ಅಯ್ಯೋ ಬೀತಮ್ಮೋರೆ, ಅವ್ರು ಏನೋ ಚಿಕ್ಕೋರ್ ಮಾತಾಡ್ಕೊಂತಾರೆ. ನಮ್ಗೆ ದೊಡ್ಡವರಾದವ್ರಿಗೆ ನಮ್ಗೆ ಯಾಕೆ ಬೇಕು ಸುಮ್ಕಿರ್ರಿ. ನಿಮ್ಮ ಅಮ್ಮಗಂಗೆ ಮದುವೆ ಆಗಿರೋದೆಲ್ಲ ಮರ್ತೋಗ್ಬಿಟ್ಟೈತಂತೆ. ನೀವಂತೂ ಗೆಪ್ತಿ ಮಾಡೋಕೆ ಪ್ರಯತ್ನ ಪಡೋಕ್ಕಿಲ್ಲ. ನಾವನ್ನ ಹೊಸಿ ಗೆಪ್ತಿ ಮಾಡೋಕೆ ಪ್ರಯತ್ನ ಪಡ್ಬೇಕಲ್ವಾ? ಅದಕ್ಕೆ ನಾನು ಕರ್ಕೊಂಬಿಟ್ಟು ಬಂದಿರೋದಿಲ್ಲ. ನನ್ನ ಮಗಳನ್ನ ಗೆಪ್ತಿ ಬರಂಗೆ ಮಾಡೋಣ ಅಳಿಯಂದ್ರಿಗೆ ಅಂತ ಹೇಳ್ಬಿಟ್ಟು. ಅಳಿಯಂದ್ರೆ ನೋಡಿ ಫೋನ ತಗೊಂಡು ನೋಡಿ ಇದ್ರಾಗ ಮದುವೆ ಫೋಟೋಸ್ ಎಲ್ಲನೂ ಯವ್ವಂತೆ ನೋಡಿ. ಮೊಮ್ಮಗನೇ ಬ್ಯಾಡ ಕಂಡ್ಲ, ಇವ್ರ ಸಾವಾಸ ನೆನೆಯ ಬ್ಯಾಡ. ಇವ್ರ ಸಾವಾಸ ಮಾಡೋದು ಒಂದೇ, ಹೋಗಿ ಆಳ್ಬಾವಿ ಬಿದ್ದು ಸಾಯೋದು ಒಂದೇ ನೆನೆಯ. ಇವ್ರ ಸಾವಾಸ ನೆನೆಯ ಬ್ಯಾಡ ಸುಮ್ಕಿರ್ಲ. ಇವ್ರ ಸಾವಾಸಕ್ಕೂ ದೊಡ್ಡ ನಮಸ್ಕಾರ ಕಂಡ್ಲ, ದೊಡ್ಡ ನಮಸ್ಕಾರ. ನೀನು ಇವಾಗ ಇಷ್ಟು ದೊಡ್ಡದಾಗ ಮನೆಗಿದೆಯಾ, ಕಾರು ಗಿರು ಎಲ್ಲ ಐತೆ, ಒಳ್ಳೆ ದುಡಿತಾ ಇದೆಯಾ ಅಂತ ಹೇಳ್ಬಿಟ್ಟು ಬಂದವ್ರು ನಿನ್ನ ಹತ್ರಕ್ಕೆ. ಇಲ್ಲ ಅಂದಿದ್ರೆ ನೀವೇನಾದ್ರೂ ಬರೋವು ಅಂತ ಅನ್ಕೊಂಡ್ರೆ ನೀನು ಬೇಡ ಕಂಡ್ಲ, ಮುಟ್ಟಕ್ಕೆ ಹೋಗ್ಬೇಡ ಫೋನ. ರೀ ನೀವೇ ನನ್ನ ಗಂಡ ಅನ್ನೋದಕ್ಕೆ ನೋಡಿ ಇಲ್ಲಿ ಫೋಟೋಸ್ ಎಲ್ಲನೂ ತೆಗೆದ್ಬಿಟ್ಟು ನೋಡಿ. ಬುದ್ದಕ್ಕೊಂದು ಫೋನ್ ಏನೇ ಇಸ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನಂತೂ. ನೋಡಿ ಒಂದು ಕಿತ್ತ ಮೊಳ್ಳಿ. ಅವಾಗೆಲ್ಲ ನಿಮ್ಮ ಕಿತ್ತೋದ್ ಮನೆ ಅಂಥದ್ದು ಇಂಥದ್ದು ಅಂತ ಓಡಂಟೋಗ್ಬಿಟ್ಟು ಇವಾಗ ನೋಡು ಮೊಳ್ಮೊಳ್ಳಿ ಥರ ಹೆಂಗೆ ಬಂದವಳೆ ಅಂತ ಹೇಳ್ಬಿಟ್ಟು. ಅಜ್ಜಿ ಸುಮ್ಮನಿರು, ಫೋಟೋಸ್ ತಾನೇ, ತೋರಿಸು ಫೋಟೋಸ್ನ ತೆಗೆದ್ಬಿಟ್ಟು ತೋರಿಸು. ನಾನು ನಿಜವಾಗೂ ಫೋಟೋಸ್ ಎಲ್ಲ ಇದ್ರೆ ನಾನು ಒಪ್ಕೊಂತೀನಿ. ಇರಿ ಫೋನು ಓಪನ್ ಮಾಡಿ ನೋಡ್ತೀನಿ. ಇದೇನಿ ಪುದ್ದಕ್ಕ ಹೆಂಗೆ ಸಿಕ್ಕರೆ ಹಂಗೇನೇ ಮಾಡಿಕೊಬಿಟ್ಟೈತಪ್ಪ ಫೋನ. ಗ್ಯಾಲ್ರಿ ಎಷ್ಟೊಂದು ಫೋಟೋಸ್ ಮಾಡಿಕೊಂಡೈತೆ. ಬರೀ ಒಕ್ಕೈನವೇನಿಯ ಯೋಸ್ ಫೋಟೋಗಳವೆ. ಎಲ್ಲಪ್ಪ ಇದ್ರಾಗ ಹುಡ್ಕೋದು ಫೋಟೋಸ, ನಮ್ಮ ಫೋಟೋಸ ಇದ್ರಾಗೆ ಹೋಗಿ ಅಂತ ಹೇಳ್ತಿತ್ತು ಪುದ್ದಕ್ಕ. ಸಿಗ್ತಾನೆ ಇಲ್ವಲ್ಲ, ಇನ್ನು ಕೆಳಗಡೆ ಹುಡುಕ್ಬೇಕೇನೋ. ಅಯ್ಯೋ ಇದೇನಿದು, ಇದ್ರಾಗ ಒಂದು ಫೋಟೋನು ಇಲ್ವಲ್ಲ. ಮಗಳೇ ಸರ್ನ ತೋರಿಸೆ. ಅಯ್ಯೋ ಅದು ಏನು ನಿಧಾನಕ್ಕೆ ಅಂತ ಹುಡುಕ್ತೀನಮ್ಮ. ಫೋನಾಗೆ ಭಾಳ ಮುಂದೆ ನೀನಲ್ವೇ, ಫೋನು ಎಲ್ಲ ಇದು ಮಾಡೋದ್ರಾಗೆ ನೋಡಿ ಮತ್ತೆ ಸರ್ ಅಂತ. ಅಯ್ಯೋ ಫೋಟೋಸ್ ಇಷ್ಟೊತ್ತು ಬೇಕಾ ಹುಡ್ಕಕ್ಕೆ? ಬೇಗ ತೋರಿಸು. ತೋರಿಸ್ತೀನಿ. ಅಯ್ಯೋ ಫೋಟೋಗಳೇ ಇಲ್ವಲ್ಲ, ಏನು ಮಾಡಲಿ? ಫೋನ್ ಸುಮ್ಮನೆ ಕಿತ್ಕೊಂಡು ಬಂದ್ಬಿಟ್ನಾ.
ತಿಕ್ಲಿ ನಾನು ನೋಡೋದನ್ನ ಬೇಡವಾ ಇಲ್ಗಾನ ಬಂದ್ಬಿಟ್ಟು ಮರ್ವಾದಿ ಕಳ್ಕಣ ಕೊಡ್ ಬಂದ್ಬಿಟ್ನಾ ಈ ಫೋಟೋಸಾಗ ಎಲ್ಲೂ ಇಲ್ವೇ ಇಲ್ವಲ್ಲಪ್ಪ ಎಲ್ಲ ಪುದ್ದಕ್ಕನ ಫೋಟೋಗಳೇ ಅವೆ ಇದ್ರಾಗೆಲ್ಲ ತೋರಿಸಿ ಬೇಗ ನನಗೆ ಅಷ್ಟೊಂದು ಟೈಮ್ ಇಲ್ಲ ನಾನು ಬೇಗ ಹೋಗಬೇಕು ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಹಾಗೇನೇ ನಾಳೆ ನಂದು ಹೆಣ್ಣೋಡೋ ಶಾಸ್ತ್ರ ಇದೆ ನೀವು ನನ್ನ ಹೆಂಡತಿ ಅಲ್ಲ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು ನಾಳೆ ಹೆಣ್ಣೋಡೋ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೆ ಇವತ್ತು ನೀವು ಬಂದಿದ್ದು ಒಳ್ಳೇದೇ ಆಯಿತು ನೀವು ನನ್ನ ಹೆಂಡತಿ ಅಂತ ಏನಾದರೂ ಗೊತ್ತಾದರೆ ನಾನಂತೂ ಹೆಣ್ಣೋಡೋ ಶಾಸ್ತ್ರನ ಕ್ಯಾನ್ಸಲ್ ಮಾಡ್ಕೊತೀನಿ ಅಯ್ಯೋ ಹೆಣ್ಣೋಡ ಶಾಸ್ತ್ರಕ್ಕೆಲ್ಲ ಯಾಕೆ ಹೋಗ್ಬೇಕು ನನ್ನ ಮಗಳು ಫೋಟೋ ಎಲ್ಲ ತೋರಿಸ್ತಾವಳಲ್ಲ ಅಳಿ ಅಂದ್ರೆ ನನ್ನ ಮಕ್ಕಳೇ ನಿಮ್ಮ ಎಂಡ್ರು ಅನ್ನೋದಕ್ಕೆ ಸಾಕ್ಷಿ ಸಮೇತ ಐತೆ ಅಮ್ಮ ಏನೇ ಅಮ್ಮ ಫೋನಾಗೆ ಫೋಟೋಗಳು ಕಾಣ್ತಾ ಇಲ್ಲ ಕಣಮ್ಮ ಹೇ ನೋಡಿ ಅಲ್ಲೇ ಎಲ್ಲ ಇತ್ತವೆ ಅನ್ನಿಸ್ತದೆ ಇಲ್ಲ ಕಣಮ್ಮ ಫೋನೆಲ್ಲ ಜಾಲಾಡ್ತಾ ಇವನಿ ಫೋನೆಲ್ಲ ಜಾಲಾಡಿದ್ರು ಫೋಟೋ ಒಂದು ಇಲ್ಲ ಕಣಮ್ಮ ಇದೇನೇ ಹೇಳ್ತಾ ಇದೀಯಾ ಅಯ್ಯೋ ನನಗೆ ಟೈಮ್ ಇಲ್ಲ ಫೋಟೋಸ್ ತೋರಿಸು ಬೇಗ ಅಯ್ಯೋ ಶಿವು ಫೋಟೋ ಇದ್ರಾಗೇನೇ ಇತ್ತು ಆದ್ರೆ ಇವಾಗ ಫೋಟೋನೇ ಇಲ್ಲ ಇದ್ರಾಗೆ ಏನೋ ನನ್ನ ಹತ್ರನೇ ನಾಟಕ ಮಾಡ್ತಾ ಇದೀಯಾ ನನ್ನ ಹತ್ರನೇ ನಾಟಕ ಮಾಡ್ತಾ ಇದೀಯಾ ನೀನು ನನ್ನ ಹೆಂಡತಿ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ನನ್ನ ಹೆಂಡತಿ ಆಗಿ ನನ್ನ ಜೊತೆ ಇರ್ತಾ ಇದ್ದೆ ಅಲ್ವಾ ನನ್ನನ್ನು ಬಿಟ್ಬಿಟ್ಟು ಸರಿ ಯಾಕೆ ನನ್ನನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದೆ ಹೇಳು ನನ್ನ ಜೊತೆ ಇಷ್ಟು ದಿನ ಇಲ್ದಿದ್ದೋಳು ಇವಾಗ ಏನಕ್ಕೆ ಬಂದೆ ನೀನೆಲ್ಲ ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ನನಗೆ ನಿನ್ನ ಹತ್ರ ವಾದ ಮಾಡೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ ಅಜ್ಜಿ ಯಾವ ಹುಡುಗಿನ ತೋರಿಸೋರೋ ಅದೇ ಹುಡುಗಿನೇ ಮದುವೆ ಮಾಡ್ಕೊಂಡು ಆರಾಮಾಗಿರ್ತೀನಿ ನೋಡು ಸಾಕ್ಷಿ ಇಲ್ಲ ಅಂತಂದ್ಮೇಲೆ ನನಗಂತೂ ಏನು ನೆನಪಾಗ್ತಾ ಇಲ್ಲ ನಾನು ನೀನು ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಅಯ್ಯೋ ಹಂಗನ್ಬೇಡ ಶಿವು ಹಂಗನ್ಬೇಡ ನೀನೇ ನನಗೆ ಗಂಡ ನೀನು ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ ನೀನಂದ್ರೆ ನನಗೆ ಭಾಳ ಇಷ್ಟ ನೀನಂತೂ ಮದುವೆ ಆಗಕ್ಕೆ ಹೋಗ್ಬೇಡ ನನ್ನ ಗಂಡನೇನಿಯ ಬೇಕಾದ್ರೆ ಇನ್ನೊಂದ್ಕಿಂತ ನನ್ನೇನಿಯ ಮದುವೆ ಆಗು ಆದ್ರೆ ಬೇರೆ ಯಾರನ್ನೇ ಮದುವೆ ಆಗಕ್ಕೆ ಹೋಗ್ಬೇಡ ನಿನ್ನ ಕೈ ಮುಗಿದ್ಬಿಟ್ಟು ಬೇಡ್ಕತ್ತೀನಿ ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಅಯ್ಯೋ ಮಗನೇ ಇವ್ರ ತಗೇನೆಲ್ಲ ಮಾತಾಡ್ತೀಯಾ ಇವ್ರ ತಗೇನು ಮಾತಾಡ್ತೀಯಾ ನನ್ನ ಮಾತು ಕೇಳು ಸುಮ್ಕೇನಿಯ ನೋಡಿ ಅದೇನೋ ಕ್ಯಾಮೆ ಐತಿ ಅಂದಲ್ಲ ಕ್ಯಾಮೆ ನೋಡ್ಕೊ ನೋಡಿ ಇವ್ರದ್ದು ಯಾವಾಗೂ ಇದ್ದಿದ್ದೇನಿಯ ಕರ್ಮಗೋಳು ಇಲ್ಲ 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 ನೀನೇ ನನ್ನ ಗಂಡ ಫೋಟೋ ಎಲ್ಲ ಇದ್ರಾಗೆ ಇದ್ವು ಇವಾಗ ಏನೋ ಆಗೋಗ್ಬಿಟ್ಟವೆ ಫೋಟೋ ಎಲ್ಲನೂ ನಿನ್ನ ನಂಬಬೇಕು ಈ ಪೊದ್ದಕ್ಕನ್ ಪೋನೇನಿಯ ಎತ್ಕೊಂಡು ಓಡ್ಬಿಟ್ಟು ಬಂದೀವ್ನಿ ಇದ್ರಾಗ ಫೋಟೋ ಎಲ್ಲನೂ ಇದ್ವು ಇವಾಗ ಯಾಕೋ ಕಾಣ್ತಾ ಇಲ್ಲ ಅಷ್ಟೇನೇನಿಯ ನೋಡಿ ಸುಮ್ಮನೆ ನಮ್ಮ ಮನೆ ಮುಂದೆ ಬಂದ್ಬಿಟ್ಟು ಹೈ ಡ್ರಾಮಾ ಮಾಡ್ಕೊಂಡು ನಿಂತ್ಕೋಬೇಡಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ ನೀವು ಜಾಸ್ತಿ ಹೈ ಡ್ರಾಮಾ ಮಾಡಕ್ಕೆ ನಿಂತ್ಕೊಂಡ್ರೆ ನಾನು ಪೊಲೀಸ್ನ ಕರೆದ್ಬಿಡ್ತೀನಿ ನೀವು ನನ್ನ ಹೆಂಡತಿ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ನೋಡಿ ನಿಮ್ಮ ಥರ ನನಗೆ 50 ಜನ ಬಂದು ಹೇಳಿದ್ದಾರೆ ನಾನು ನಿಮ್ಮ ಹೆಂಡತಿ ಅಂತ ಯಾಕಂದರೆ ಮೊದಲೆಲ್ಲ ನನಗೆ ಸ್ವಲ್ಪ ಪೆದ್ದನಾಗೇನು ಗೊತ್ತಾಗ್ತಿರ್ಲಿಲ್ವಲ್ಲ ಈಗೆಲ್ಲ ರಿಕವರಿ ಆಗಿದ್ದೀನಲ್ಲ ಮೊದಲು ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೆ ನಾನು ನಿಮ್ಮ ಲವ್ವರು ಅಂತ ಹೇಳ್ಬಿಟ್ಟು ನನಗೆ 100 ಜನ ಬಂದು ಹೇಳ್ತಾರೆ ಅದ್ರಾಗ ನೀನು ಒಬ್ಳು ಅಷ್ಟೇನೆ ನೀನು ಬಿಟ್ಬಿಟ್ಟು ನನಗೆ ಬೇರೆ ಏನೋ ಗೊತ್ತಿಲ್ವಲ್ಲ ನೀನು ಬರೇ ತಲೆ ತಿಂತಿದ್ಯಾ ಅದಕ್ಕೆ ಸಾಕ್ಷಿ ತಗೋಬಾ ಅಂತ ಹೇಳಿದ್ದು ಆ ಸಾಕ್ಷಿನೂ ತಗೋಬರಕ್ಕೆ ನಿನ್ನ ಕೈಲಿ ಆಗಲಿಲ್ಲ ಅಲ್ವಾ ಅದಿದ್ರೆ ತಾನೇ ತಗೊಂಬರಕ್ಕೆ ನೋಡು ಹೆಂಡತಿ ಆದಳು ಕಷ್ಟ ಸುಖ ಅಂದಾಗೆಲ್ಲ ಜೊತೆಗಿರ್ತಾಳೆ ಯಾವಾಗೂ ಜೊತೆಗೆ ಇರ್ಬೇಕಿತ್ತು ನೀನು ನನ್ನ ಹೆಂಡತಿ ಆಗಿದ್ದಿದ್ರೆ ಆದರೆ ನಿನ್ನ ಹೆಂಡತಿನೇ ಅಲ್ಲ ಅದಕ್ಕೆ ಅಲ್ವಾ ನಾನು ಪೆದ್ದ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದ ಏನು ಅದೇನೋ ನನಗೆ ಗೊತ್ತಿಲ್ಲ ನೀನು ನಾಟಕನೇ ಆಡ್ತಿರ್ಬೋದೇನೋ ನೀನಂತೂ ನನ್ನ ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಜ್ಜಿ ನಾಳೆ ಬೆಳಿಗ್ಗೆನೇ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹೋಗೋಣ ಅಜ್ಜಿ ಇವಳು ತೋರಿಸ್ತಾಳೆ ಅಂತ ಹೇಳ್ಬಿಟ್ಟು ಫೋಟೋನ ಕಾಯ್ಕೊಂಡಿದ್ದು ಸಾಕು ನಾಳೆ ರೆಡಿ ಆಗಿರಜ್ಜಿ ಆಯ್ತು ಮೊಮ್ಮಗನೆ ಅಯ್ಯೋ ಹುಡುಗಿ ಮಾತ್ರ ಬಂಗಾರದಂಗ ಅವಳೆ ನೀನ್ ಯಾಕೆ ತಲೆ ಕೆಡಿಸ್ಕೊಂಡಿಯೇ ನಾನು ಕರ್ಕೊಂಡು ಹೋಗ್ತೀನಲ್ಲ ನಳಿಕೆ ಅಯ್ಯೋ ಬೀಗ್ರೆ ನನ್ನ ಮಗಳ ಜೀವನ ಹಾಳು ಮಾಡಬೇಡಿ ಬೀಗ್ರೆ ನನ್ನ ಮಗಳ ಜೀವನ ಹಾಳು ಮಾಡಬೇಡಿ ನನ್ನ ಮಗಳ ಜೀವನ ಹಾಳಾಗೋಯ್ತದೆ ಈಗ ನನ್ನ ಮಗಳು ಮದುವೆ ಆಗೈತೆ ಅಂತ ಊರು ತುಂಬಾನು ಗೊತ್ತು ಆದ್ರೆ ಯಾರೂ ಬಂದು ಸಾಕ್ಷಿ ಹೇಳಕ್ಕಿಲ್ಲ ಅಷ್ಟೇನಿಯ ಈಗ ನೀವೇನಾದ್ರೂ ನಿಮ್ಮ ಅಮ್ಮಗಂಗೆ ಬೇರೆ ಮದುವೆ ಮಾಡ್ಬಿಟ್ರೆ ನನ್ನ ಮಗಳು ಜೀವನ ಹಾಳಾಗೋಯ್ತದೆ ಇನ್ನು ಯಾರೂ ಮದುವೆ ಮಾಡ್ಕೊಳಕ್ಕಿಲ್ಲ ನನ್ನ ಮಗಳನ್ನ ನೀವೇ ಯೋಚನೆ ಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಹೆಂಗನ ಮಾಡ್ಬಿಟ್ಟು ನಿಮ್ಮ ಅಮ್ಮಗನ್ನ ನನ್ನ ಮಗಳಿಗೆ ಇನ್ನೊಂದ್ಕಿಂತ ಬೇಕಾದ್ರೆ ಕೊಟ್ಬಿಟ್ಟು ಮದುವೆ ಮಾಡಿ ಅಯ್ಯೋ ಅಜ್ಜಿ ನಂಗೆ ಟೈಮ್ ಆಗ್ತೈತೆ ನಾನು ನೋಡ್ತೀನಿ ಶಿವು ಏನೇ ಸಾವ್ಕತ್ತಿ ನಿಂಗೆ ಇವಾಗ ಅಯ್ಯೋ ಅನ್ನಿಸ್ತಾಯ್ತಾ ಅವಾಗ ಒಂದ್ಸಲ ನನ್ನ ಮಗ ಸೊಸೆ ನಿನ್ನ ಹತ್ರ ಬಂದ್ಬಿಟ್ಟು ಇದೇ ಥರ ದುಡ್ಡು ಕೊಡೋಕ್ಕಾಗಲ್ಲ ಬಡ್ಡಿ ನಮ್ಮ ಹತ್ರ ಇಲ್ಲ ಇನ್ನೊಂದು ವಾರ ಬಿಟ್ಕೊಂಡು ಬನ್ನಿ ಅಂತಂದ್ರೆ ನೀನೇನು ಮಾಡ್ದೆ ಹೇಳು ಹುಗುತ್ತು ಮಾಡಿ ಕಳಿಸ್ದೆ ಅಲ್ವಾ ಏಯ್ ಮುಚ್ಕೊಂಡು ಹೋಯ್ತಾ ಇರ್ರ ಇಲ್ಲಿಂದ ಅಯ್ಯೋ ಹಳೆ ದ್ವೇಷ ಕಟ್ಕೊಂಡು ನನ್ನ ಜೀವನ ಹಾಳು ಮಾಡಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕತ್ತೀನಿ ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ ದಯವಿಟ್ಟು ನನಗೆ ಶಿವನ್ ಕೊಟ್ಬಿಟ್ಟು ಇನ್ನೊಂದ್ಸಲ ಮದುವೆ ಮಾಡ್ಕೊಡಿ ನಾನು ಶಿವ ಜೊತೆನೇ ಇರ್ತೀನಿ ನನ್ನ ಕಷ್ಟ ಸುಖ ಅಂದಾಗೆಲ್ಲ ಜೊತೆಗಿರ್ತೀನಿ ನೀನೇನು ಕಷ್ಟ ಅಂದಾಗಂತೂ ಜೊತೆಗಿರ್ಲಿಲ್ಲ ಸುಖಕ್ಕೂ ಏನು ಜೊತೆಗಿರ್ಬೇಡ ನನ್ನ ಮೊಮ್ಮಗನ ಮದುವೆನ ಹೆಂಗೆ ಮಾಡ್ತೀನಿ ಅಂತ ನೋಡ್ತಾ ಇರು ಅಮ್ಮ ಮಗಳೇ ಇದೇನು ಮಗಳೇ ಫೋಟೋ ಅವೆ ಅಂತ ಬಂದ್ಬಿಟ್ಟು ಫೋಟೋನೇ ಇಲ್ವಲ್ಲ ಮಗಳೇ ಇತ್ತು ಕಣಮ್ಮ ಫೋಟೋ ಆದ್ರೆ ಏನಾದ್ವೋ ಗೊತ್ತಿಲ್ಲ ಅವ್ರು ಮಾತಾಡಿರೋದು ನಾನು ಕುದ್ಕಿ ಹೊಳಿಸ್ಕೊಂಡಿದ್ದೀನಿ ಫೋಟೋ ಐತೆ ಅಂತ ಹೇಳಿರೋದನ್ನ ಅಯ್ಯೋ ಭಗವಂತ ಯಾಕಪ್ಪ ಈ ಪಟ್ಟಿ ಕಷ್ಟ ಕೊಟ್ಟಿದ್ಯಾ ನನ್ನ ಮಗಳಿಗೆ